ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾಠ 13 ಹೊಯ್ಸಳ ಗದ್ಯ ಭಾಗ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಸೊ ಇಲ್ಲಿ ಮೊದಲನೇದಾಗಿ ಅಭ್ಯಾಸ ಕೊಟ್ಟಿದ್ದಾರೆ. ಅದರಲ್ಲಿ ಆ ವಿಭಾಗ ನೋಡೋದಾದರೆ ಇಲ್ಲಿ ನೋಡಿ, ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು ಅಂತ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ ಏನು ಅಂದರೆ, ಬೇಲೂರಿನಲ್ಲಿರುವ ದೇವಾಲಯ ಯಾವುದು? ಉತ್ತರ, ಬೇಲೂರಿನಲ್ಲಿರುವ ದೇವಾಲಯ ಚೆನ್ನಕೇಶವ ದೇವಾಲಯ. ಎರಡನೇ ಪ್ರಶ್ನೆ, ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ? ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ. ಮೂರನೇ ಪ್ರಶ್ನೆ, ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು? ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಸಳ. ನಾಲ್ಕನೇ ಪ್ರಶ್ನೆ, ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ? ಹೊಯ್ಸಳ ಲಾಂಛನವು ಸಳನ ಹುಲಿಯನ್ನು ಮಣಿಸಿದ ಘಟನೆಯನ್ನು ತಿಳಿಸುತ್ತದೆ. ಐದನೇ ಪ್ರಶ್ನೆ, ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳಿದರು? ಗುರುಗಳಾದ ಜೈನ ಗುರು ಒಬ್ಬರು ಸಳನಿಗೆ ಹೊಯ್ಸಳ ಎಂದು ಹೇಳಿದರು. ಆರನೇ ಪ್ರಶ್ನೆ, ಚೆನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು? ಚೆನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನನು ಕಟ್ಟಿಸಿದನು. ಸೊ ಇಲ್ಲಿ ಆ ವಿಭಾಗ ಕೊಟ್ಟಿದ್ದಾರೆ. 2-3 ವಾಕ್ಯಗಳಿಗೆ ಉತ್ತರಿಸುವಂಥ. ಮೊದಲನೇ ಪ್ರಶ್ನೆ, ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು ಅಂತ ಇದೆ. ಇಲ್ಲಿ ಉತ್ತರ ಬರೆದಿದ್ದೀನಿ. ಜೈನ ಗುರುಗಳು ಪಾಠ ಮಾಡುತ್ತಿದ್ದರು. ಹೆಬ್ಬುಲಿ ಗುರುಗಳ ಕಡೆಗೆ ಬರುವುದನ್ನು ನೋಡಿದ ಶಿಷ್ಯನಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಗುರುಗಳು ಕಬ್ಬಿಣ ಸಲಕೆ ಅವನಿಗೆ ನೀಡಿದರು. ಆಗ ಹೊಯ್ಸಳ ಹೊಯ್ಸಳ ಎಂದು ಕೂಗಿ ಹೇಳಿದರು. ಸಳನು ಹೆದರದೆ ಸಲಾಕೆಯನ್ನು ಹುಲಿಯ ಬಾಯಿಯಲ್ಲಿ ತೂರಿಸಿಕೊಂಡ. ಈ ಘಟನೆಗಾಗಿ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂತು. ಆಯ್ತಾ ಮಕ್ಕಳೇ? ಎರಡನೇ ಪ್ರಶ್ನೆ, ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಿಕೊಳ್ಳಲು ಕಾರಣವೇನು? ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು. ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನು ಕಾಪಾಡುವನು ಎಂದು ಈ ಕಾರಣಕ್ಕಾಗಿ ಸಳನು ತಮ್ಮ ದೊರೆ ಎಂದು ಒಪ್ಪಿಕೊಂಡರು. ಸೊ ಮೂರನೇ ಪ್ರಶ್ನೆ, ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು? ಬೇಲೂರು, ಹಳೇಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಹೊಯ್ಸಳದಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಬರೆಯಿರಿ. ಮೊದಲನೇ ಪ್ರಶ್ನೆ, ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಸೊ ಈ ಪ್ರಶ್ನೆ ಯಾರು ಕೇಳ್ತಾರೆ? ವರುಣ ಕೇಳ್ತಾನೆ. ಯಾರಿಗೆ ಕೇಳ್ತಾನೆ? ಗುರುಗಳಿಗೆ ಕೇಳಿದನು. ಎರಡನೇ ಪ್ರಶ್ನೆ, ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಅಂತ ಇದೆ. ಯಾರು ಹೇಳ್ತಾರೆ? ಗುರುಗಳು ಹೇಳಿದರು. ಸೊ ಯಾರಿಗೆ ಹೇಳೋದು? ಗುಂಪು ಗುಂಪಾಗಿ ಬಂದ ಗ್ರಾಮದ ಜನರಿಗೆ ಹೇಳುವರು. ಮೂರನೇ ಪ್ರಶ್ನೆ, ಬಲೆ ಸಳ ಒಳ್ಳೆಯ ಕೆಲಸ ಮಾಡಿದೆ ಅಂತ ಇದೆ. ಯಾರು ಹೇಳ್ತಾರೆ? ಗುಂಪಾಗಿ ಬಂದ ಜನರು ಹೇಳಿದರು. ಯಾರಿಗೆ ಹೇಳೋದು? ಸಳನಿಗೆ ಹೇಳುತ್ತಾರೆ. ಈ ವಿಭಾಗ ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ಸೊ ಮೊದಲನೇ ಪ್ರಶ್ನೆ, ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಲಿಯ ಮೇಲೆ ಅಂತ ಇದೆ. ಮಿಸ್ ಮ್ಯಾಚ್ ಮಾಡಿಕೊಟ್ಟಿದ್ದಾರೆ. ನಾವು ಸರಿಯಾಗಿ ಬರಿಬೇಕು. ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಓಕೆನಾ? ಎರಡನೇ ಪ್ರಶ್ನೆ, ರಕ್ಷಣೆಗೆ ನಿಂತನು ಗುರುಗಳ ಸಳನು ಅಂತ ಇದೆ. ಉತ್ತರ, ಸಳನು ಗುರುಗಳ ರಕ್ಷಣೆಗೆ ನಿಂತನು ಅಂತ ಬರೀರಿ. ಮೂರನೇ ಪ್ರಶ್ನೆ, ಹುಲಿಯನ್ನು ಕೊಂದ ಸುದ್ದಿ ಸಳನು ಹರಡಿತ್ತು ಗ್ರಾಮದಲ್ಲೆಲ್ಲ ಅಂತ ಇದೆ. ಉತ್ತರ, ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು ಅಂತ ಬರೀರಿ. ಇವಾಗ ಈ ವಾಕ್ಯಗಳನ್ನು ಸರಿ ಇದ್ದರೆ ಸರಿ ಎಂದು, ತಪ್ಪು ಇದ್ದರೆ ತಪ್ಪು ಎಂದು ಗುರುತಿಸಿ. ಮೊದಲನೇ ಪ್ರಶ್ನೆ, ಸಳನು ಹುಲಿಯನ್ನು ಕಂಡು ಹೆದರಿದ್ದನು. ತಪ್ಪು, ಅವನು ಹೆದರಲಿಲ್ಲ. 2, ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಸರಿ ಅಂತ ಬರೀರಿ. ಅವ್ರು ಪಾಠ ಹೇಳ್ಕೊಡ್ತಿದ್ರು. 3, ಬೇಲೂರಿನಲ್ಲಿರುವುದು ಚೆನ್ನಕೇಶವ ದೇವಾಲಯ. ಸರಿ. 4ನೇ ಪ್ರಶ್ನೆ, ಗುರುಗಳು ಹುಲಿಯನ್ನು ಕೊಂದರು. ತಪ್ಪು, ಸಳ ತಾನೇ ಕೊಂದಿದ್ದು. ಸಾಮರ್ಥ್ಯಾಧಾರಿತ ಅಭ್ಯಾಸ. ಪಾಠ್ಯವನ್ನು ಓದಿ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ನಿನ್ನ ನೋಟ್ ಪುಸ್ತಕದಲ್ಲಿ ಉತ್ತರಿಸು. ಬುಕ್ಕಲ್ಲಿ ಬರ್ಕೋಬೇಕು ಉತ್ತರನ. ಮೊದಲನೇ ಪ್ರಶ್ನೆ,
ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದವರು ಯಾರು? ಹಾಗೆ ಎರಡನೇ ಪ್ರಶ್ನೆ, ದೇವಾಲಯದ ಪ್ರಣಾಂಗದಲ್ಲಿ ಯಾವ ವಿಷಯದ ಬಗ್ಗೆ ಮಾತುಕತೆ ನಡೆಯಿತು? ಮೂರನೇ ಪ್ರಶ್ನೆ, ಹೊಯ್ಸಳ ಲಾಂಛನದ ಬಗ್ಗೆ ವಿವರಣೆ ನೀಡಿದವರು ಯಾರು? ಸೊ ನಾನು ಇಲ್ಲಿ ಕೂಡ ನೋಟ್ಬುಕ್ಕಲ್ಲಿ ಬರೆದಿದ್ದೀನಿ. ಅದು ಮೊದಲನೇ ಪ್ರಶ್ನೆಗೆ ಉತ್ತರ ವರುಣ, ರಮಾ, ಶಂಕರ, ವಿಶ್ವಾಸ್, ಸ್ವಾತಿ, ವೇಣು, ಶಾಲಿನಿ, ದರ್ಶನ್, ಸ್ಫೂರ್ತಿ ಹಾಗೂ ಸುಪ್ರೀತಾ ಇವರು ಸಂಭಾಷಣೆಯಲ್ಲಿ ಭಾಗವಹಿಸಿದ್ದರು. ಎರಡನೇ ಪ್ರಶ್ನೆಗೆ ಉತ್ತರ, ದೇವಾಲಯದ ಪ್ರಣಾಂಗದಲ್ಲಿ ದೇವಾಲಯವನ್ನು ನಿರ್ಮಾಣದ ಕುರಿತು ಮತ್ತು ಮಾದನಿಕ ವಿಗ್ರಹಗಳ ಬಗ್ಗೆ ಮಾತುಕತೆ ನಡೆಯಿತು. ಇದು ಎರಡನೇ ಪ್ರಶ್ನೆ ಉತ್ತರ. ಹಾಗೆ ಕೊನೆ ಪ್ರಶ್ನೆ ಮೂರನೇ ಪ್ರಶ್ನೆ ಉತ್ತರ ಅಂದರೆ ಹೊಯ್ಸಳ ಲಾಂಛನ ಯಾವರ ಬಗ್ಗೆ ವಿವರಿಸಿದರು ಅಂದರೆ ಶಿಕ್ಷಕಿ ಹೊಯ್ಸಳ ಲಾಂಛನದ ಬಗ್ಗೆ ವಿವರಣೆ ನೀಡಿದರು. ಇದು ಉತ್ತರ. ಸೊ ಇದಾದ ಮೇಲೆ ಭಾಷಾ ಚಟುವಟಿಕೆ ನೋಡೋದಾದರೆ ಆ ವಿಭಾಗ ಮಾದರಿಯಂತೆ ಕೂಡಿಸಿ ಬರೆಯಿರಿ ಅಂತ ಇದೆ. ಮಾದರಿ ಹಣ ಪ್ಲಸ್ ವಂತ ಹಣವಂತ, ಹಾಗೆ ಧೈರ್ಯ ಪ್ಲಸ್ ವಂತ ಧೈರ್ಯವಂತ, ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ, ಗುಣ ಪ್ಲಸ್ ವಂತ ಗುಣವಂತ, ಶೀಲ ಪ್ಲಸ್ ವಂತ ಶೀಲವಂತ, ಛಲ ಪ್ಲಸ್ ವಂತ ಛಲವಂತ. ಇಲ್ಲಿ ಕೊನೆಯವಾಗಿ ಆ ವಿಭಾಗ ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕುವಂತ ಇದೆ. ಮೊದಲನೇ ಪ್ರಶ್ನೆ, ಆಹಾ ಈ ಜಲಪಾತವು ಇಷ್ಟು ಅದ್ಭುತವಾಗಿದೆ. ಆಹಾ ಎನ್ನುವುದು ಆಶ್ಚರ್ಯಕರವಾದ ವಿಷಯ, ಅದು ಮತ್ತೆ ಅಲ್ಲಿ ಫುಲ್ ಸ್ಟಾಪ್ ಬರೀರಿ. ಎರಡನೇ ಪ್ರಶ್ನೆ, ಗುರುಗಳೇ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೇ? ಇನ್ವರ್ಟೆಡ್ ಕಾಮರ್ಸ್ ಇಂದ ಬರೀರಿ. ಮೂರನೇ ಪ್ರಶ್ನೆ, ಮಾವಿನ ತೋಪಿಗೆ ರಂಗ ರಾಜು ಹಾಗೂ ರಾಮ ಹೋದರು. ಫುಲ್ ಸ್ಟಾಪ್.